ಸುಳ್ಳುಗಳನ್ನ ಹೇಳ್ಬಿಟ್ಟು ಒಂದು ಚುನಾವಣೆ ಒಳಗಡೆ ಒಂದು ಲಾಭ ಮಾಡಿದ್ದು ಬಿಟ್ರೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ದೇಶದಲ್ಲಿ ಜನ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ತಮ್ಮ ಈ ಒಂದು ನಿರ್ಲಜ್ಜ ಬಂಡತನ, ಗಾಂಧಿ ತತ್ವಕ್ಕೂ ನೀವು ತಿಲಾಂಜಲಿ ಇಟ್ಟಿದ್ರಿ. ಯಾವ ಗಾಂಧಿ ಹೇಳಿದ್ರು ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕು ಅಂತೇಳಿ, ಆ ಕಾಂಗ್ರೆಸ್ ಮುಕ್ತ ಭಾರತ ದಿಸೆ ಒಳಗಡೆ ಖಂಡಿತವಾಗ್ಲೂ ಯಶಸ್ಸು ಮಾಡ್ತೇವೆ. ಆ ಮನಸ್ಥಿತಿಯಿಂದ ಭಾರತವನ್ನ ಹೊರತರುವಂತ ಮಾಡ್ತೀವಿ. ನಮ್ಮ ದಲಿತ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ಸ್ವತಃ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಒಳಗಡೆ 45 ನಿಮಿಷ ಕಾಂಗ್ರೆಸ್ಸಿನ ಈ ಒಂದು ಕುಟಿಲತನವನ್ನ ತಿಳಿಸಿದ್ರು. ತಮ್ಮ ಜೀವಿತ ಅವಧಿ ಒಳಗಡೆ ಅವರು ಕಾಂಗ್ರೆಸ್ ಸೇರಲಿಲ್ಲ, ಇಡೀ ಜೀವಿತ ಅವಧಿ ಒಳಗಡೆ ಕಾಂಗ್ರೆಸ್ ಸೇರಲಿಲ್ಲ. ಅವರು ಹೊಸ ಪಕ್ಷವನ್ನ ಮಾಡಿದ್ರು. ಇದನ್ನ ನಮ್ಮ ದಲಿತ ಬಂಧುಗಳು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ಸಿನ ಈ ಪಾನ್ಗೆ ತಾವ್ಯಾರು ಕೂಡ ಒಳಗಾಗಬಾರದು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಇದನ್ನ ತಿಳಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನಾನು ಬಹಳ ಸ್ಪಷ್ಟ ಕುಮಾರ್ ಅವರೇ ಹೇಳಿದ್ದೀನಿ, ಪಕ್ಷದ ನಿಲುವು ಹೇಳಿದ್ದೀವಿ. ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಹೆಸರಿಡಬೇಕು ಬಿಜೆಪಿ ಇಲ್ಲ. ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟ ಮಾಡಿದ್ದೀವಿ. ನಾವು ಇದರಲ್ಲಿ ಪಕ್ಷದ ನಿಲುವು ಬಹಳ ಸ್ಪಷ್ಟ ಇದೆ. ಯಾವುದೇ ಭ್ರಷ್ಟ ವ್ಯಕ್ತಿಯನ್ನ ವಿಜೃಂಭಿಸ್ತಕ್ಕಂಥದ್ದು ಪಕ್ಷದ ನಿಲುವಲ್ಲ. ಅದು ಪಕ್ಷ ಒಪ್ಪೋದಿಲ್ಲ. ಏನು ಅವರ ಹೇಳಿಕೆ ಇದೆ ಅದು ವೈಯಕ್ತಿಕ ನೆಲೆಗಟ್ಟಿನ ಕೊಟ್ಟಿದ್ದು, ಪಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅದು ಮಹಾನಗರ ಪಾಲಿಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ. ಇಲ್ಲಿವರೆಗೆ ಇಡೀ ಮೈಸೂರಿನಲ್ಲಿ ಒಂದು ನಂಬಿಕೆ ಇರ್ತಕ್ಕಂಥದ್ದು, ಮೈಸೂರು ಮಹಾರಾಜರು ಅಂತಕ್ಕಂಥದ್ದು ಒಂದು ಅವಿನಾಭಾವ ಸಂಬಂಧ. ಈ ಮೈಸೂರಿನ ಸರ್ವಾಂಗೀಣ ವಿಕಾಸ ಮತ್ತೆ ಈ ನಗರದ ಒಟ್ಟು ಬೆಳವಣಿಗೆಗೆ ಮಹಾರಾಜರ ಕೊಡುಗೆ ಬಹಳ ದೊಡ್ಡದಂಥದ್ದು. ಆ ಸಾಂಸ್ಕೃತಿಕ ವಿರಾಸತೆ ಇದೆ, ಅದನ್ನ ಯಾವತ್ತೂ ಕೂಡ ನಾವು ಗೌರವಿಸ್ತೀವಿ, ಅದನ್ನ ಕಾಪಾಡ್ತೀವಿ. ಸರ್, ಈಗ ಅದಾಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಗೆಜೆಟ್ಗಳನ್ನ ತೆಗೆಸಿ ಅವರು ಅದನ್ನ ಸಾಬೀತು ಮಾಡಲಿ. ಅದಾಗಿದೆ ಆಗಿಲ್ಲ ಅನ್ನೋದಕ್ಕಿಂತ ಅದ್ರ ಹೆಸರೇ KRS ರಸ್ತೆ ಅಂತ, ಅದು ಕೂಡ ಮಹಾರಾಜರ ಹೆಸರೇ. ಅದರಿಂದ ಹೇಳಿದ್ದು ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ. ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಸಿ ಅಂತ ನಾವು ಹೇಳ್ತಿದೀವಿ. ಒಂದು ಪಕ್ಷದ ನಿಲುವು, ಪಕ್ಷದ ಹೇಳ್ತಿದ್ದೀರಲ್ಲ. ನೆನ್ನೆ ಯಾರು ನೀವು ಕೇಳಿದ್ರಿ, ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಇವ್ರು ನಾನ್ ಮಾಡಿದೆ ಪ್ರತಿಯೊಂದು ಅಂತಾರಲ್ಲ, ಮಹಾರಾಜರು ಏನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಮೋದಿಯವರೇನು ಮಾಡ್ಲಿಲ್ಲ, ನೀವೆಲ್ಲರೂ ಮೋದಿಯವ್ರ ಹೆಸರು ಹೇಳಿದ್ದೀರೇನ? ನಾನ್ ಮಾಡಿದೆ ಹಂಗಾರೆ ಮೋದಿಯವರೇನು ಮಾಡ್ಲಿಲ್ವಾ? ಮೋದಿಯವ್ರು ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ. ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟಿಡ್ಬೇಕಂದ್ರೆ ಇನ್ನು ಶತಮಾನ ಹೋದ್ರು ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು, ಅಷ್ಟು ಋಣ ಇದೆ ಮೈಸೂರು ಮೇಲೆ. ಮೊದಲು ನಾವು ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಳ್ಳಿ. ಯಾರ ಹೆಸರಿನಲ್ಲಿ ಇವರು ಸಂಸದರಾದ್ರು, ಯಾರ ನೆಲದಲ್ಲಾದ್ರು ಅಂತ, ಯಾರಿಂದಾದ್ರು, ಯಾರ ನಾಮಫಲದಿಂದ ಆದ್ರು ಅಂತ. ಮುಂದೆ ಅವರೇ ಹೇಳಿದ್ರಲ್ಲ ಹಿಂದೆ, ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು KRS ಕೊಡ್ತಿದ್ದೀರಿ, ಅವ್ರು ಯೂನಿವರ್ಸಿಟಿಲಿ ಓದಿದ್ದೀರಿ, ನೀವು ಮಹಾರಾಜರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ. ನಿಮ್ಗೆ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ಯಾರು ಪರವಾಗಿ ಮಾತನಾಡಿದಾರೆ ಅವರ ಬಗ್ಗೆ. ಏನು ಈ ರಸ್ತೆಗೆ ಸಂಬಂಧಪಟ್ಟಂಥದ್ದು ಏನು ನಾಗೇಂದ್ರ ಅವರು, ರಘು ಅವರು ಹೇಳಿದ್ರು, ಅದ್ರ ಜೊತೆಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದೆ. ಈ ರಸ್ತೆಗಳನ್ನು ಇಡಬೇಕಾಗಿರ್ತಕ್ಕಂಥದ್ದು, ಹೆಸರಿಡಬೇಕಾದಾಗ ಅವ್ರದೊಂದು ಆದರ್ಶ ಗುಣಗಳಿರ್ಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು A1 ಮೂಢ ಹಗರಣದಲ್ಲಿ A1, ಅವರ ಮೇಲೆ ಲೋಕಾಯುಕ್ತದಲ್ಲಿ 106 ಕೇಸ್ಗಳಿದ್ದಾವೆ. 66 ಕೇಸ್ಗಳಲ್ಲಿ ಅವರು ACB ರಚನೆ ಮಾಡಿಕೊಂಡು ಕ್ಲೀನ್ ಶೀಟ್ ಅನ್ನ ತೆಗೆದುಕೊಂಡಂತವ್ರು. ಭಾರತ ಕಂಡಂತ ಅತ್ಯಂತ ದೊಡ್ಡದಾದಂತ ಭ್ರಷ್ಟಾಚಾರಿ ಯಾರಪ್ಪ ಅಂದ್ರೆ, ಭ್ರಷ್ಟ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಅದು ಸಿದ್ದರಾಮಯ್ಯನವರು.
ಮೇಲೆ ಯಾವುದೇ ಒಂದು ನ್ಯಾಯಾಲಯ ಕೂಡ ಅವರು ನಿರಪರಾಧಿಗಳು ಅಂತ ಪ್ರೂವ್ ಮಾಡಿಲ್ಲ. ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯ ಹೆಸರನ್ನ ಒಂದು ಪ್ರಮುಖ ರಸ್ತೆ, ಅದು ನೂರಾರು ವರ್ಷಗಳಿಂದ ಮಹಾರಾಜರ ಹೆಸರಲ್ಲಿ, ಆ ಸಂತತಿ ಹೆಸರಲ್ಲಿರುವಂತದ್ದಕ್ಕೆ ಇಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಹಾಸ್ಯಾಸ್ಪದ. ಈ ತರ ಡೋಂಗಿತನವನ್ನ ಕಾಂಗ್ರೆಸ್ ಪದೇ ಪದೇ ಮಾಡುತ್ತೆ. ಬೆಳಗಾಂನಲ್ಲಿ ಕಾಂಗ್ರೆಸ್ನವರು ಗಾಂಧಿ ಭೇಟಿ ಕೊಟ್ಟಿರುವಂತ 100 ವರ್ಷದ ಒಂದು ಹೊಸ ನಾಟಕವನ್ನ ಮಾಡ್ತಾ ಇದ್ದಾರೆ. ಗಾಂಧಿ ಹೇಳಿದ್ರು ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತೇಳಿ. ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೋಸ್ಕರ ಮಾಡಿದಂಥದ್ದು ಒಂದು ವೇದಿಕೆ ಕಾಂಗ್ರೆಸ್. ಹೇಗೆ ಇಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂತ ನಾವು ಮಾಡಿರ್ತೀವಿ, ಹೇಗೆ ದೆಹಲಿ ಒಳಗಡೆ ಏನು ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರು ಅಣ್ಣಾ ಹಜಾರೆ, ಹಾಗೆ ಉತ್ಪತ್ತಿ ಆದಂತ ಹೀಗೆ ದೇಶದ ಸ್ವಾತಂತ್ರ್ಯದ ಸಲುವಾಗಿ ಒಂದು ವೇದಿಕೆ ರೂಪದಲ್ಲಿ ಉಟ್ಕೊಂಡಂಥದ್ದು ಕಾಂಗ್ರೆಸ್. ಮಹಾತ್ಮ ಗಾಂಧಿ ಅವರಿಗೆ ಗೊತ್ತಿತ್ತು ಕಾಂಗ್ರೆಸ್ ಮುಂದೆ ಈ ತರ ಬಂಡತನ ಮಾಡತ್ತೆ ಅಂತ, ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಆದ್ರೆ ವಿಸರ್ಜನೆ ಮಾಡದೆ ಕಾಂಗ್ರೆಸ್ ಒಂದು ರಾಜಕೀಯ ಪಾರ್ಟಿಯಾಗಿ ಮಾಡಿ ಇವತ್ತು ಸರ್ಕಾರದ 9 ಕೋಟಿ ರೂಪಾಯಿ ಹಣವನ್ನ ತೆಗೆದುಕೊಂಡು ಗಾಂಧಿ ಹೆಸರಲ್ಲಿ ಹೊಸ ಬೃಹನ್ನಳೆ ನಾಟಕವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಆದ ನಂತರ 5 ರೀತಿ ಕಾಂಗ್ರೆಸ್ ಆಗಿ ವಿಭಜನೆ ಆಗಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಓ, ಕಾಂಗ್ರೆಸ್ ಐ ಅಂತೇಳಿ, ಇಂದಿರಾ ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ ಒರಿಜಿನಲ್ ಅಂತ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾಂನಲ್ಲಿ ಗಾಂಧಿ ಭೇಟಿ ಕೊಟ್ಟರು ಅಂತೇಳಿ ಈ ಬೃಹನ್ನಳೆ ನಾಟಕವನ್ನ ಆಡ್ತಾ ಇದ್ದೀರಿ? ಯಾವ ಗಾಂಧಿ ತತ್ವವನ್ನ ತಮ್ಮ ರಾಜಕೀಯದ ಉದ್ದಕ್ಕೂ ಮಾಡಿದ್ರು? ಗಾಂಧಿ ಯಾವತ್ತೂ ಕೂಡ ಹೇ ರಾಮ್ ಅಂತ ಹೇಳ್ತಿದ್ರು. ಅವರು ಪ್ರಾಣ ಬಿಡಬೇಕಾದ್ರೂ ಹೇ ರಾಮ್ ಅಂತೇಳಿ ಪ್ರಾಣ ಬಿಟ್ರು. ಆದ್ರೆ ರಾಮನೇ ಇಲ್ಲ, ರಾಮನ ಅಸ್ತಿತ್ವವೇ ಇಲ್ಲ ಅಂತೇಳಿ ಕೋರ್ಟಿಗೆ ಅಫಿಡೇವಿಟ್ ಹಾಕ್ದಂಥವ್ರು ನೀವು. ರಾಮ ಸೇತು ಇಲ್ಲ ಅಂತ ಅಫಿಡೇವಿಟ್ ಹಾಕ್ದಂಥವ್ರು ನೀವು. ರಾಮ ಮಂದಿರದ ನಿರ್ಮಾಣಕ್ಕೆ ಅಡ್ಡಗಾಲಾಗ್ದವ್ರು ನೀವು. ರಾಮ ಮಂದಿರವನ್ನ ಮುಂದೂಡಿ ಅಂತೇಳಿ ಕೋರ್ಟ್ಗೆ ಅಫಿಡೇವಿಟ್ ಹಾಕ್ದವ್ರು ನೀವು. ರಾಮ ಬೇಡ ಅಂತ ಹೇಳಿದಂಥವ್ರು ಯಾವ ಗಾಂಧಿ ರಾಮವನ್ನ ಪ್ರತಿಪಾದನೆ ಮಾಡ್ತಿದ್ರು, ಆ ಗಾಂಧಿ ರಾಮವನ್ನ ನೀವು ಬೇಡ ಅನ್ನೋಂಥವ್ರು ನೀವು. ಎಷ್ಟು ನಾಟಕ ಆಡ್ತಾ ಇದ್ದೀರಿ? ಅಮಿತ್ ಶಾ ಅವರ ಏನು ಹೇಳಿಕೆ ಆಧಾರದ ಮೇಲೆ ರಾಜ್ಯದಲ್ಲಿ ಒಂದ್ ರೀತಿ ಅಂಬೇಡ್ಕರ್ ತತ್ವವನ್ನ, ಇಡೀ ಅಂಬೇಡ್ಕರ್ ಬದುಕಿದಾಗ, ಅಂಬೇಡ್ಕರ್ ಕಾಲವಾದ ನಂತರ ಕೂಡ ಪ್ರತಿ ನಿಮಿಷವನ್ನ ಅಂಬೇಡ್ಕರ್ ಅವರನ್ನ ಕೊಂದಂತವ್ರು ಯಾರು? ಅಂಬೇಡ್ಕರ್ ವಿಚಾರವನ್ನ ಪ್ರತಿ ನಿಮಿಷದಲ್ಲಿ ಒಂದು ಗಾಂಧಿಯನ್ನ ಇಟ್ಕೊಳ್ತೀರಿ, ಒಂದು ಅಂಬೇಡ್ಕರ್ ಅವರನ್ನ ಇಟ್ಕೊಳ್ತೀರಿ. ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾಂನಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ 100 ವರ್ಷದ್ದು? ಯಾವ ಮಹತ್ತರವಾದಂತಹ ಗಾಂಧಿ ತತ್ವವನ್ನ ನೀವು ಅನುಸರಿಸಿದ್ರಿ? ಮೈಸೂರು ಅಂದರೆ ಪರಂಪರೆ, ಮೈಸೂರು ಅಂದರೆ ಇತಿಹಾಸ, ಮೈಸೂರು ಅಂದರೆ ರಾಜಮಹಾರಾಜ. ಬಹುಶಃ ಭಾರತದ ಯಾವುದೇ ಭಾಗದಲ್ಲೂ ಕೂಡ ಈ ಒಂದು ಕೊಡುಗೆ ಕೊಟ್ಟಂತ ರಾಜಮಹಾರಾಜರು ಎಲ್ಲೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ರಾಮಾಯಣದ ಆದರ್ಶವನ್ನು ಮೆರೆದು ಸ್ವತಃ ಮಹಾತ್ಮ ಗಾಂಧಿಯವರಿಂದ ರಾಜಋಷಿ ಎಂದು ಕರೆಸಿಕೊಂಡಂತ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಿದಂತ ಮನೆತನ. ಅವ್ರು ಯಾರೂ ಕೂಡ ನಮ್ಮ ಹೆಸರಿಡಿ, ನಮ್ಮ ಪ್ರತಿಮೆ ಮಾಡಿ ಅಂತ ಹೇಳಿಲ್ಲ. ಜನ ಇವತ್ತು ಅವರನ್ನ ಸ್ಮರಣೆ ಮಾಡ್ತಿದ್ದಾರೆ ಅಷ್ಟೇ. ಇವತ್ತು ವಿವಾದ ಆಗಿರ್ತಕ್ಕಂಥ ವಿಚಾರ ಆದ್ರೂ ಏನು? ಸಿದ್ದರಾಮಯ್ಯನವ್ರನ್ನ ಹೋಲಿಸಲಿಕ್ಕೆ ಕೆಲವು ಬಟ್ಟಂಗಿ ವ್ಯವಸ್ಥೆಗಳು, ನಗರ ಪಾಲಿಕೆಯಲ್ಲಿ ಚುನಾಯಿತ ಸದಸ್ಯರು ಇಲ್ಲದೆ ಇರುವಂಥದ್ದನ್ನು ಕೂಡ ದೃಷ್ಟಿಯಲ್ಲಿಟ್ಕೊಳ್ಬೇಕು. ಕೌನ್ಸಿಲ್ ನಿರ್ಣಯ ಇಲ್ಲದೆ ನಗರ ಪಾಲಿಕೆ ಕೇವಲ ಅಧಿಕಾರಿಗಳು ಯಾವುದೋ ಒತ್ತಡಕ್ಕೆ ಒಳಗಾಗಿ ಅಧಿಸೂಚನೆಯನ್ನ ಮಾಡಿದ್ದಾರೆ. ದಯಮಾಡಿ ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಕೊಡಬೇಕು. ನೀವು 100 ವರ್ಷದ ಮಹಾತ್ಮ ಗಾಂಧಿಯವರ ಬೆಳಗಾವಿನ ಅಧಿವೇಶನದ ಚಾರಿತ್ರಿಕ ದಿನವನ್ನು ಇವತ್ತು ನೆನಪಿಸಲಿಕ್ಕೆ ಬೆಳಗಾವಿಗೆ ಹೋಗಿದ್ದೀವಿ.
ಅದು ಚಾರಿತ್ರಿಕ ಅಪಚಾರ ಆಗಬಾರದು ನಿಮ್ಮಿಂದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವರ ಹೆಸರೇ ಇರೋದ್ರಿಂದ ನಮಗೆ ಕೂಡ ಹೇಳಲಿಕ್ಕೆ ಮುಜುಗರ. ಆದರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾವ ಒಂದು ಮೈಸೂರು ಪರಂಪರೆ ಪ್ರಿನ್ಸಸ್ ರಸ್ತೆ ಅಂತ ಇದೆ, PKTV ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದೇನಂತ ಹೇಳಿದರೆ, ಅವರು ಆತ್ಮಾವಲೋಕನ ಮಾಡಿಕೊಂಡು ಅವರ ವಿವೇಚನೆಗೆ ಇದನ್ನು ಇಟ್ಟುಕೊಂಡು ಅವರು ನಿರ್ಣಯವನ್ನು ಮಾಡಬೇಕು. ಅದು ಒಂದು ಜವಾಬ್ದಾರಿಯುತವಾದ ನಿರ್ಣಯ ಆಗಿರ್ತದೆ. ಯಾಕೆಂದರೆ ಒಂದು ಘಟನೆಯನ್ನು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತೀನಿ ನಾನು. 1992 ಮುಖ್ಯಮಂತ್ರಿ ಬಂಗಾರಪ್ಪನವರು ಇರ್ತಾರೆ. ಇವತ್ತು ಅವರ ಪುಣ್ಯ ಸ್ಮರಣೆ ಕೂಡ ಕಾಣುತ್ತೆ. ಗೋವಿಂದರಾಜು ಮೂಡ ಅಧ್ಯಕ್ಷರಿರ್ತಾರೆ. ಯಾವ ಕನಕದಾಸರ ದಟ್ಟಗಳ್ಳಿ ಅಂತಿದೆ ಅಲ್ಲಿ ಬಂಗಾರಪ್ಪ ಬಡಾವಣೆ ಅಂತ ಅಧಿಸೂಚನೆ ಮಾಡಿಬಿಡ್ತಾರೆ. ಆದರೆ ಬಂಗಾರಪ್ಪನವರು ನಾನು ಅಧಿಕಾರದಲ್ಲಿದ್ದಾಗ ನನ್ನ ಹೆಸರನ್ನ ಯಾವುದೇ ಬಡಾವಣೆ ರಸ್ತೆಗೆ ಇಡಬೇಡಿ ಅಂತ ಅದನ್ನು ರದ್ದು ಮಾಡಿ, ಇದನ್ನ ಅವರಿಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾರೆ. ಮತ್ತೆ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಕಳಂಕ ಇದೆ, ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಇದೆ. ಇದು ಎಲ್ಲವನ್ನೂ ಕೂಡ ಅವರು ಮುಕ್ತ ಮಾಡಿಕೊಂಡು ನನ್ನ ಅವಧಿಯಲ್ಲೇ ಹೆಸರಿಡಬೇಕು ಅಂತಕ್ಕಂಥದ್ದಿದ್ರೆ ಅವರು ಬೇರೆ ಯಾವುದಾದ್ರೂ ಮಾರ್ಗಗಳಿಗೆ ಇಟ್ಟುಕೊಳ್ಳೋದಕ್ಕೆ ನಮ್ಮ ಯಾವ ಆಕ್ಷೇಪಣೆಯೂ ಇಲ್ಲ. ನಾವು ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರನ್ನ ವಿರೋಧ ಮಾಡಲಿಕ್ಕೆ ಈ ಮಾರ್ಗಕ್ಕೆ ಅವರ ಹೆಸರಿಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಇತಿಹಾಸದ ಆಳೆಗಳನ್ನು ಅರಿದಿ. ಯಾರ ಪುಣ್ಯಾತ್ಮರು ಹೇಳವ್ರೆ ಸಣ್ಣತನ ಮಾಡಬೇಡಿ ಅಂತ, ನಮ್ಮವರೇ ಸಣ್ಣತನ ಅಲ್ಲ, ಮೊಸರಲ್ಲಿ ಕಲ್ಲು ಹುಡುಕಿ ಅಂತ ಮೊಸರಲ್ಲಿ ಕಲ್ಲು ಹುಡುಕದಲ್ಲ, ಇತಿಹಾಸದ ಹಾಳೆಯನ್ನು ಅರಿದಿ ಅಲ್ಲಿ ನಿಮ್ಮ ಹೆಸರನ್ನು ಅಂಟಿಸಿಕೊಳ್ಳಬೇಡಿ. ಇದು ಮೈಸೂರಿನ ಇತಿಹಾಸಕ್ಕೆ, ಮೈಸೂರಿನ ಜನರ ಮಾನಸಿಕವಾದಂಥ ಒಂದು ಅಭಿಮಾನದ ಮೇಲೆ ನೀವು ಮಾಡತಕ್ಕಂಥ ಒಂದು ರೀತಿಯ ದಮನಕಾರಿ ಧೋರಣೆ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಧ್ಯಕ್ಷ ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ವಿಚಾರ ಎಷ್ಟಿದೆಯೋ ಗೊತ್ತಿಲ್ಲ. ಆದ್ದರಿಂದ ಈ ನಿರ್ಧಾರವನ್ನು ನಗರ ಪಾಲಿಕೆ ಈ ಕೂಡಲೇ ಅಧಿಸೂಚನೆಯನ್ನು ರದ್ದು ಮಾಡಬೇಕು. ರದ್ದು ಮಾಡುವಂತೆ ಮುಖ್ಯಮಂತ್ರಿಗಳು ಈ ಕೂಡಲೇ ಆದೇಶ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೆ ನಮ್ಮ ರಿಂಗ್ ರಸ್ತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ SM ಕೃಷ್ಣ ಅವರಿದ್ದಾಗ ಮೈಸೂರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು. ಇವತ್ತು IT, BT